ಶ್ರೀ BH ಅನಿಲ್ ಕುಮಾರ್, ನಿವೃತ್ತ IAS ಅಧಿಕಾರಿ ಹಾಗೆಯೇ ಸಮಾಜ ಸೇವಕರು. BH ಅನಿಲ್ ಕುಮಾರ್ ನಿವೃತ್ತ IAS ಅಧಿಕಾರಿ ಹಾಗೂ ಸಮಾಜ ಸೇವಕರು. ಮೂಲತಃ ತುಮಕೂರಿನ ಬೆಳ್ಳಾವಿ ಗ್ರಾಮದವರಾದ ಇವರು 1987ರಲ್ಲಿ ಅಧಿಕಾರಿಯಾಗಿ ಜೀವನ ಆರಂಭಿಸುತ್ತಾರೆ. BBMP ಕಮಿಷನರ್ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ಸಮಯದಲ್ಲಿ ಕೋವಿಡ್ ವಾರ್ ರೂಮ್ ಪರಿಕಲ್ಪನೆ ಪರಿಚಯಿಸಿದ್ದು ಇವರ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದು ಇಡೀ ದೇಶಕ್ಕೆ ಮಾದರಿ ಕೂಡ ಆಗುತ್ತೆ. ಆಗ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ಕೊರಟಗೆರೆ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಪ್ರತಿನಿಧಿಸುತ್ತಾರೆ. ತಳಮಟ್ಟದ ಸಮುದಾಯವನ್ನ ಮೇಲೆತ್ತುವ ಮಹದಾಸೆಯನ್ನು ಹೊಂದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಡಾಕ್ಟರ್ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸಾಧನೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು. ಸೊ ರಿಯಲ್ ಸ್ಟಾರ್ ಅವಾರ್ಡ್ ನಿಮ್ಮದಾಗಿಸಿಕೊಂಡಿದ್ದಾರೆ, ಎಷ್ಟು ಖುಷಿ ಇದೆ ಸರ್? ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಸೇವೆಯನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಜಿ ಕನ್ನಡ ನ್ಯೂಸ್ ಅವರು ಮಾಡಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ಪ್ರಸನ್ನ ಮತ್ತು ರವಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಭಾಳ ಹೆಮ್ಮೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆಗೆ ಈ ಅವಾರ್ಡ್ ರಿಯಲ್ ಸ್ಟಾರ್ ಅವಾರ್ಡನ್ನು ಹಂಚ್ಕೊಂಡಂಥವರು ಎಲ್ಲ ಕ್ಷೇತ್ರದಲ್ಲಿ, ಉದಾಹರಣೆಗೆ ಹೇಳೋದಾದರೆ ಕಿರಣ್ ಕುಮಾರ್ ಅವರು ಇಸ್ರೋ ಮುಖ್ಯಸ್ಥರಾಗಿದ್ದಂಥವರು, ಮತ್ತು ನಮ್ಮ ಕೆಲವೊಂದು ಕೃಷಿಕರು, ಪ್ರಗತಿಪರ ಕೃಷಿಕರು, ಮತ್ತು ಸಮಾಜ ಸೇವಕರು ಏನಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಏಳಿಗೆಗಾಗಿ ದುಡಿದಂಥ ನಮ್ಮ ಸ್ನೇಹಿತರುಗಳು, ಅವರೆಲ್ಲರಿಗೂ ಕೂಡ ಇವತ್ತು ಈ ಒಂದು ಅವರ ಸೇವೆಯನ್ನು ಗುರುತಿಸಿ ಇವತ್ತು ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಅದು ನಿಜವಾಗಲೂ ಅಭಿನಂದನಾರ್ಹ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.